ನಮ್ ಗಣಿತ ಸರ್ ಯಾಕೆ ಯಾವಾಗ್ಲೂ ಊರ 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 ಅಂತಿರ್ತಾರಲ್ಲ. ಅಯ್ಯೋ ನಮ್ಗೆ ಅದನ್ನ ಗೊತ್ತಿಲ್ಲ ಹೇಳ್ಕೊಡಿ ಸರ್ ಅಂತ ಎರಡನೇ ಕೇಳಿದ್ರೆ ಏನಿಲ್ಲ. ಹಾ ಅಂಡ ಮೇಲೆ ಸರಿಯಾಗಿ ಬರೆ ಬೀಳುವಂಗೆ ಓದಿತಾರೆ. ನನಗೂ ಈ ಮಗ್ಗಿನೂ ಬರಲ್ಲ, ಜೊತೆಗೆ ಭಾಗಕರನೂ ಬರಲ್ಲ. ಹೆಂಗ್ ಹೊಟ್ಟೆಗೆ ಗುಣಕರ ಮಾಡಿಕ್ತೀನಿ, ಕಳಿಯೋದು ಕೂಡೋದು ಎಲ್ಲ. ಈ ಭಾಗಕರ ಅಂತ ತಲೆ ಈ ಹುಚ್ಚಿಡ್ದಂಗೆ ಆಯ್ತದಪ್ಪ. ಅದೇನ್ ತಾನೇ ಅದೆಂಗ್ ಗೊತ್ತು ಅಂತಾನೆ ಗೊತ್ತಾಗಲ್ಲ ಕಣ. ಇನ್ನೊಂದ್ ಮನೇಲಿ ತಗೊಳ್ಳೋದು, ಆ ಮನೇಲಿ ಹಾಕೋದು, ಈ ಮನೇಲಿ ಹಾಕೋದು ಅಂತ. ಅಯ್ಯೋ ದೇವ್ರೆ ಹೋಗತ್ತೆಗೆ. ಮಗ್ಗಿ ಕಲ್ತ್ಕೊಂಡಾಗ ಅದು ಬರಲ್ಲ, ಇದು ಬಂದಾಗ ಅದು ಬರಲ್ಲ ಅಂದಂಗೆ ಓನ ಕಲ್ತ್ಬಿಟ್ಟೆ ಅನ್ನೋ ಖುಷಿಲಿ ಮಗ್ಗಿನೇ ಮರ್ತೋಗ್ಬಿಟ್ಟಿರ್ತೀನಿ. ಹೆಂಗಾದ್ರೂ ಮಾಡಿ ನೀಟಾಗಿ ಕಲ್ತ್ಕೋಬೇಕು ಕಣಪ್ಪ. ಆಮೇಲೆ ಏನು ಇಲ್ಲ, ಮುಂದಕ್ಕೆ ಸಾನೆ ಕಷ್ಟ ಆಯ್ತೈತೆ. ಆಮೇಲೆ ನನ್ನನ್ನ ಲೀಡ್ರನ್ನು ಮಾಡಲ್ಲ, ಪಾಡ್ರನ್ನು ಮಾಡಲ್ಲ. ಈ ಗಣಿತ ಒಂದೇ ನಂಗೆ ಹಿಂಸೆ ಕೊಡ್ತಾ ಇರೋದು. ಏನೂ ಅರ್ಥ ಆಗೋದೇ ಇಲ್ಲಪ್ಪ ಬೇಗ. ಅಯ್ಯೋ ನಮ್ಮ ಕನ್ನಡ ತರ ನೀಟಾಗಿ ಇದನ್ನು ಅರ್ಥ ಆಗ್ಬಿಟ್ಟಿದ್ರೆ ಏನ್ ಚಂದ ಇರ್ತಿತ್ತಪ್ಪ. ಈ ಇಂಗ್ಲಿಷದು ಹೆಂಗೋ ಒಂದೊಂದು ಚೂರು ಚೂರು ಕಲಿತಾ ಇದ್ದೀನಿ. ಈ ಗಣಿತನ ಲೆಕ್ಕನ ಒಂದು ಹುಚ್ಚಿಡ್ದಂಗೆ ಇತ್ತಲ್ಲ. ಏನಪ್ಪ ಪ್ಲಸ್ ಅಂತೆ, ಮೈನಸ್ ಅಂತೆ, ಇಂಟು ಅಂತೆ, ಭಾಗಕರ ಅಂತೆ. ನನಗಂತೂ ಹುಚ್ಚಿಡಿತೈತೆ. ಇದೆಲ್ಲ ನಮ್ಮ ಕೆಲ್ಸಕ್ಕೆ ಹೋದ್ಮೇಲೆ ಇದೆಲ್ಲ ಕೊಡ್ತಾರ. ತೀಟುವಾಗ್ಲೂ ಅವಣ್ಣ ರಾಮು ಅಣ್ಣನ ಕೇಳಿದ್ಕೆ, ಅಣ್ಣ ಇವೆಲ್ಲ ಇರ್ತದ ನಿಮ್ಮ ಆಫೀಸ್ನಾಗ, ಇವೆಲ್ಲ ಕೊಡ್ತಾರ ಮಾಡಕ ಅಂತ ಅಂದ್ರೆ ಹೋಗಲೇ ಅಂತ ಬೈತಾರೆ. ನನಗ್ಯಾಕೋ ಅನುಮಾನ ಕಣಪ್ಪ, ಈ ಕೆಲಸದಲ್ಲೆಲ್ಲ ಇದೆಲ್ಲ ಕೊಡಕ್ಕಿಲ್ಲ ಅಂತ ಸುಮ್ಮನೆ ನಮ್ದು ಓದ್ಕೊಳ್ಳಿ ಅಂತಾರಲ್ಲ. ಯಾಕ ಮತ್ತ ಪ್ರವೀಣ, ಲೋ ಪ್ರವೀಣ. ಅಯ್ಯೋ ಈ ಅವನು ಇವಾಗ್ಲೇ ಕೂಕಬೇಕಾ? ನನ್ನ ಕರ್ಮ ಸರಿ ಹೋಯ್ತು. ಯಾಕ ಮಗ ಏನು ಮಾಡ್ತಿದ್ಯಲ್ಲ? ಬಾಬಾ ಲೋ ಪ್ರವೀಣ, ಏನ್ ನಂಗೆ ಕಲ್ದ ಕೆಲಸ ಹೇಳ್ತೀನಿ ಅಂತಾನೆ ಬುಕ್ ಹಿಡ್ಕೊಂಡು ಕೂತ್ಕೋತಿದೆಯಲ್ಲ. ಸುಳ್ಳಾಟಗಡ ಆಡಿಯ ನೀನು? ಅಬ್ಬಬ್ಬಬ್ಬಲೋ ಎದ್ ನಡಿಲ. ಇತ್ತರಿ ಸಾನೆ ಕೆಲಸ ಐತೆ, ಹೋಗು. ಹಾಲು ಕರೆದುಬಿಟ್ಟು ಇಟ್ಟಿದ್ದೀನಿ, ಡೈರಿಗೆ ಹಾಕ್ಬಿಟ್ಟು ಬರೋಲ್ಲ. ಏ ಹೋಗವ, ನನಗೆ ಇಲ್ಲಿ ಲೆಕ್ಕ ಬರ್ತಾ ಇಲ್ಲ, ಏನಿಲ್ಲ. ನಮ್ಮಗ್ಗೆ ಯಾವಾಗ ಮರ್ತೇ ಹೋಯ್ತಿರ್ತೀನಿ. ಅದಕ್ಕೆ ನೋಡು ಕುತ್ಕೊಂಡು ಗಟ್ ಮಾಡ್ತಾ ಇದ್ದೀನಿ. ಆ ಸರ್ರು ಕೈಗೆ ಹಿಂಗೆ ಮುಂದಕ್ಕೆರಡು ಹಿಂದಕ್ಕೆರಡು ಹಂಡ್ಗೆರಡು ತಲೆಗೆರಡು ಅಂತ ಸರಿಯಾಗಿ ಕೊಡ್ತಾನೆ ಇರ್ತೈತೆಪ್ಪ. ನನಗಂತೂ ಬಲು ಬೇಜಾರಾಯ್ತೈತೆ. ಆ ಸರ್ನ ನೆನ್ಸ್ಕೊಂಡ್ರೆ ನನಗಂತೂ ಸಾನೆ ಕೋಪ ಬರ್ತದೆ. ಅದಕ್ಕೆ ಕಣವ ಸುಮ್ಮನೆ ಬಾಯಿ ಮುಚ್ಕೊಂಡು ಹೊಡ್ಸ್ಕೋಬೇಕೈತದಲ್ಲ ಅಂತ ಬೈಯಕ್ಕೆ ಕೂತ್ಕೊಂಡಿದ್ದೀನಿ ಕಣವ. ತಿಟ್ಟ ಹೇಳ್ತಿದ್ದಿಲ್ಲ ಪ್ರವೀಣ, ಅಥವಾ ಸುಳ್ಳು ಹೇಳ್ತಿದ್ಯಾ? ನಾನು ಹೇಳಿದ ಕೆಲಸ ಮಾಡ್ಬೇಕೈತದೆ ಅಂತ ಹಿಂಗೆ ಯಾವ ಅಪರೂಪಕ್ಕೆ ನಾನು ನಿಜ ಹೇಳಿದೆ ನಿನ್ನ ನಂಬಕ್ಕೆ ಇಲ್ಲ ಬಿಡು. ಹೋಗತ್ತಾಗೆ ನಾನು ನಿಜ ಹೇಳ್ತಿದ್ದೀನಿ ಕಣಮಿಯವ. ಏನಪ್ಪ ಅಪರೂಪಕ್ಕೆ ಬುಕ್ ಹಿಡ್ಕೊಂಡು ಕೂತ್ಕೊಂಡ್ರೆ ಇನ್ನೇನು ನಂಬಿಕೆ ಬಂದ ನಿನ್ನ ಮೇಲೆ? ಈ ದಿನ ಹಿಡ್ಕೊಂಡು ಕೂತ್ಕೊಂಡ್ರೆ ಏನ ಬಿಡಪ್ಪ, ನನ್ನ ಮಗ ಓದ್ತಾವನೆ ಏನಾತಾಗ ಮಾಡ್ತಾನಂತ ಅನ್ಸುತ್ತೆ. ಈ ಥರ ಅಪರೂಪಕ್ಕೆ ಬುಕ್ ಹಿಡ್ಕೊಂಡು ಕೂತ್ಕೊಂಡ್ರೆ ನಿನ್ನ ಮೇಲೆ ಅನುಮಾನ ಬರ್ದಾನೆ ಇನ್ನೇನಪ್ಪ. ಅವ ಇವಾಗ ಹೇಳವ, ನೀನು ನಂಬಿಕೆ ಬರಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಇವಾಗ ನಾನು ಓದ್ಕೋತಾ ಇಲ್ಲ ಅಂತ ತಾನೇ ನೀನ್ ಅನುಮಾನ? ಅಯ್ಯೋ ನಾನು ದಿಟ ಹೇಳ್ತಿದ್ದೀನಿ, ಅಪರೂಪಕ್ಕೆ ನಿನ್ನಣಗೂ ಓದ್ಕೋ ಕೂತ್ಕೋತಾ ಇದ್ದೀನಿ. ಆ ಸರ್ ಕೈಲಿ ಒಡ್ಸ್ಕೋಬೇಕಾಯ್ತೈತೆ ಅಂತ ಯಾವನು ಹುಡುಗಿರ ಮುಂದೆ ಎಲ್ಲ ಒಡ್ಸ್ಕೊಂಡನು. ಅದಕ್ಕೆ ಆ ಹುಡುಗಿರೇನು ಒದ್ದಪಕ್ಕದ ನಾನ್ ದಬಕ್ತೀನಿ ನೋಡ್. ಮತ್ತೆ ನಾಳೆ ದಿನ ನಾನು ಬೋರ್ಡ್ ಮೇಲೆ ಎಲ್ಲ ಉತ್ತರನು ಬರೆದು ಬಿಟ್ರೆ ಆಮೇಲೆ ಪ್ರವೀಣ ನನಗೆ ಹೇಳ್ಕೊಡು ನನಗೆ ತೋರಿಸು ಅಂತ ಕಿತ್ತಾಡ್ತಿರ್ತಾರೆ ನಾನು ಹೋಗಿದ ತಕ್ಷಣ. ಅದಕ್ಕೋಸ್ಕರನಾದ್ರೂ ನಾನು ನೀಟಾಗಿ ಲೆಕ್ಕ ಮಾಡೋದನ್ನ ಕಲ್ತ್ಕೋಬೇಕು ಕಣವ. ಲೋ ಸಾಕು ಕತೆ ಹೊಡೆದಿದ್ದು, ಹೋಗು. ನಿನಗೆ 10 ರೂಪಾಯಿ ಕೊಟ್ಟು ಕಳ್ಸಿದ್ರು ಅದರಲ್ಲಿ ಎಷ್ಟು ಮಿಕ್ತು, ಎಷ್ಟು ತಗೊಂಡ್ರು, ನೀನು ಎಷ್ಟು ಖರ್ಚು ಮಾಡಿದೆ ಅಂತಲೇ ನೆನಪಲ್ಲಿ ಇರಲ್ಲ ತಲೀಲಿ. ಇನ್ನು ನೀನು ಲೆಕ್ಕನ ನೋಡ್ತಾ ಇದೆಯಾ ನೀನು? ಲೆಕ್ಕನ ಕೈಯಲ್ಲಿ ನೀಟಾಗಿ ಎಣಿಸ್ಕೊಂಡು ಅದನ್ನೆಲ್ಲ ಹಾಕೊಂಡು ಬರೀತಾರೆ. ನಿನ್ನಂಗೆ ಏನು ನನ್ನ ಬುದ್ಧಿವಂತ ಅಂತ ಏನು ತೋರಿಸ್ಕೊತಿದ್ಯಾ ಹೆಂಗೆ? ಈ ಯಾವಂದ್ರಿಗೆ ಮಕ್ಕಳ ಮೇಲೆನೇ ಡೌಟ್, ಅದ್ರಲ್ಲಂತೂ ಈ ಗಂಡ್ಮಗನ ಮೇಲೆ ಅಂತೂ ಡೌಟ್ ಕಣವ. ಮತ್ತೆ ಯಾವಾಗ ಬರ್ತೈತೆ ಪ್ರೀತಿ, ಯಾವಾಗ ಹೋಯ್ತದೆ ಪ್ರೀತಿ ಒಂದು ಗೊತ್ತಾಗಕ್ಕಿಲ್ಲ ಕಣ ನನಗೆ. ನಾನು ದಿಟ ಹೇಳ್ದಾಗ ನಂಬಕ್ಕಿಲ್ಲ, ಸುಳ್ಳು ಹೇಳ್ದಾಗ ನಮ್ಮವ್ವ ನಂಬ್ತೈತೆ. ಕರ್ಮ. ಸರಿ ಬಿಡಪ್ಪ, ನೀನು ಅದೇನು ಓದ್ತಿದ್ಯೋ ಓದ್ಕೋ. ನಾನೇ ಹೋಗಿದ್ದು ಡೈರಿಗೆ ಹಾಲು ಹಾಕ್ಬಿಟ್ಟು ಮೊದಲು ತಿಪ್ಪಲಿರೋ ಕಸ ಎಲ್ಲ ಸುರಿದ್ಬಿಟ್ಟು ಬರ್ತೀನಿ. ಆಮೇಲೆ ಹೆಂಗಿದ್ರೆ ಹಾಲು ಕರೆದಿಟ್ಟಿದ್ದೀನಲ್ಲ, ಹಾಲು ಕರೆದಿಟ್ಬಿಟ್ಟು ಹೋಗಿ ಡೈರಿಗೆ ಹಾಕ್ಬಿಟ್ಟು ಬರ್ತೀನಿ ಆಯಿತಾ? ಅಷ್ಟೊತ್ತಿಗೆಲ್ಲ ಓದಿ ಮುಗಿಸು. ನಿತ್ಲಲ್ಲಿ 1-2 ತಟ್ಟೆ 2 ಚೊಂಬು ಎಲ್ಲ ಮಧ್ಯಾಹ್ನದ ಊಟ ಮಾಡಿದ್ದೈತೆ, ಅದನ್ನಾರು ತೊಳ್ದಿಕ್ಕು ಆಯಿತಾ? ಓದಾದ್ಮೇಲೆ ನಾನು ನಡ್ಕೊಂಬರೋಷ್ಟರಲ್ಲಿ ನೀನಾದರೂ ಪಾತ್ರೆ ತೊಳೆದಿಟ್ಟಿರ್ತೀಯ. ಇನ್ನು ಮುಸ್ಸಂಜೆ ಆಯಿತು ಅಂದಮೇಲೆ ಈಚೆಗಡೆ ನೀಟಾಗಿ ನೀರು ಹಾಕ್ಬಿಟ್ಟೊತ್ತಿಗೆ ಏನು ಲೈಟ್ ಹಾಕ್ಕೊಂಡು ಒಳಗಡೆ ಹೋಗಿ ಕೂತ್ಕೋ. ಬರ್ತೀನಿ ಅಷ್ಟೊತ್ತಿಗೆ. ಅವ ನೀನೇ ಓದಿನವ? ನೀನು ಹೇಳ್ತಿದ್ದೀಲಪ್ಪ ಏನೋ ಓದ್ಕೊತಿದ್ದೀನಿ ಅಂತ. ನಾನೇ ಯಾಕಪ್ಪ ತೊಂದರೆ ಕೊಡಲಿ? ಸರಿ
ನಿನ್ನ ಪಡೆಗೆ ನೀವು ಓದ್ಕೋ, ನನ್ನ ಪಡೆಗೆ ನಾನು ಹೋಗಿದ್ದು ಬರ್ತೀನಿ. ಅಷ್ಟೊತ್ತಿಗಾದ್ರೆ ಹೇಳಿದ್ನಲ್ಲ ಹಂಗೆ ಮಾಡಿರು ಆಯ್ತಾ? ಓ ಇದು ಯಾಕಪ್ಪ ಎಲ್ಲಿ ಕರ್ಕೊಯ್ತಿದ್ಯೆ? ಅಲ್ಲ ಸಾಲ ಕೊಡಪ್ಪ ಅಂದ್ರೆ ಮನೆ ತಕಂತ ಕರ್ಕೊಯ್ತಿದ್ಯಲ್ಲ. ನಂಗೆ ಊಟ ಗಿಟ್ಟ ಬೇಡ, ಹುಸಿ ದುಡ್ಡಿದ್ರೆ ಕೊಡು, ನಾನು ಹಿಂಗೆ ತಗೋಯ್ತೀನಿ. ಏ ಬಾ ಅರಣ್ಣ, ನಿಂಗೆ ಕಾಸು ಬೇಕು ಅಂದರೆ ಮನೆ ತಕ್ಕೆ ಹೋಗ್ಬೇಕು. ಇಲ್ಲೆಲ್ಲೂ ನಾವು ಕೊಡೋಕ್ಕಾಗಲ್ತು, ಮನೆ ಹತ್ರ ಐತೆ ಬಾ. ಸರಿ ಆಯ್ತು ನಡಿಯಪ್ಪ. ಇಲ್ಲೇ ಅವಳಲ್ಲ ನನ್ನ ಹೆಂಡತಿ. ಹಾಂ, ಎಲ್ಲೋ ಹಾಲು ತಗೊಂಡು ಹೋಗಿರ್ತಾಳೆ ಡೈರಿಗೆ. ಈ ನನ್ನ ಮಗನಾದ್ರೂ ಹೋಗಿರ್ತಾನೆ ಅಂತ ಯೋಚನೆ ಮಾಡ್ತಿದ್ರೆ ಇವತ್ತಿಬ್ರು ಇಲ್ಲೇ ಅವರಲ್ಲಪ್ಪ ಇನ್ನ. ಸರಿ ಕಣ ಪ್ರವೀಣ, ಓದ್ಕೋ, ನಾನು ಹೋಗಿದ್ದು ಬರ್ತೀನಿ. ಏನ್ರಿ ಯಾವಾಗ್ರಿ ಬಂದ್ರಿ? ಕಾಫಿ ಟೀ ಏನಾದರೂ ಕುಡಿತೀರಾ ಅಥವಾ ನಾನು ಬಂದ್ಮೇಲೆ ಮಾಡ್ಕೊಡ್ಲಾ ಹೆಂಗೆ? ನಾನು ಆವಾಗಲೇ ಬಂದೆ ಕಣ. ಯಾಕೆ ಇನ್ನೂ ಡೈರಿಗೆ ಹೋಗಿಲ್ವೇ? ನೀನು ನಿನ್ನ ಮಗನುವೆ ಇಬ್ರುವೆ, ಯಾಕೆ ಹೋಗಿಲ್ಲ? ನೀ ಕೇಳಿ ಅಂತ ಹೋಗಿಲ್ಲ. ಯಾವತ್ತಿಲ್ದಿರ ಮನ್ಸ ಇವತ್ತು ಬಂದ್ಬಿಟ್ಟು ಯಾಕೆ ನೀನು ಹೋಗಿಲ್ಲ ಅನ್ನೋದು ಬೇರೆ. ಹೋಗಯ್ಯ ಹೋಗು, ಏನು ಕೆಲಸ ಐತೆ ಅದು ನೋಡ್ಕೋ ಹೋಗು. ಓಲಿ ಬಿಡಪ್ಪ, ಗಂಡ ಹೆಂಡ್ತೀರಿ ಯಾಕೆ ಕಿತ್ತಾಡ್ತೀರಾ? ಹೋಗು ತಾಯಿ, ನೀನು ಹೋಗು, ಹಾಲು ತಗೊಂಡೋಗಿ ಡೈರಿಗೆ ಹಾಕ್ಬಿಟ್ಟು ಹೋಗು. ಅವಳು ಹೋದ್ರೆ ಇವನು ಹಿಂಗೆ ಇರ್ತಾನಲ್ಲ, ಇವನ್ ಮುಂದೆ ಎಲ್ಲ ತೆಗಿಯೋಕ್ಕಾಗತ್ತಾ? ಅಪ್ಪಿ ತಪ್ಪಿ ಏನಾದರೂ ಈ ನನ್ನ ಮಗಂಗೆ ಸಿಕ್ತು ಅಂದರೆ ಅವನಿಗಿಂತ ದುಪ್ಪಟ್ಟು ಇವಳ್ದೆ ನಮ್ಗೆ ತೊಂದರೆ ಜಾಸ್ತಿ. ಲೋ ಪ್ರವೀಣ, ಸರಿ ನಾನು ಬರ್ತೀನಿ. ಹಾಲಕ್ಕೆ ಹೋಗ್ಬೇಕು. ಮುಸ್ಸಂಜೆ ಆಯ್ತಿದ್ದಂಗೆ ಬಾಗ್ಲಿಗೆ ನೀರು ಹಾಕ್ಬಿಟ್ಟು, ತುಳಸಿ ಕಟ್ಟೆ ಇದ್ರೆ ನೀರು ಹಾಕ್ಬಿಟ್ಟು ಹೋಗಿ ಲೈಟ್ ಹಾಕ್ಬಿಟ್ಟು ಒಳಗಡೆ ಹೋಗಿ ಕುತ್ಕೊಂಡು ಓದ್ಕೊ ತರಬೇಕು, ಗೊತ್ತಾಯ್ತಾ? ಸರಿ ಕಣವ, ಆಯ್ತು. ಹುಷಾರಾಗಿ ಹೋಗಿ, ಹುಷಾರಾಗಿ ಬಾ ಹೋಗು. ಅವ್ವ ಏನು ಹೋಯ್ತು, ಅಪ್ಪ ಇದೇ ಟೈಮಿಗೆ ಬರ್ಬೇಕಾ? ಏನಪ್ಪ ಒಂದು ಗೊತ್ತಿಲ್ಲ. ಜೊತೆಲಿ ಯಾರೋ ತಾತನ ಬೇರೆ ಕರ್ಕೊಂಡ್ ಬಂದೈತೆ. ಅಪ್ಪಿ ತಪ್ಪಿ ಏನಾದ್ರೂ ನಾವು ದುಡ್ಡು ಕತ್ತಿರೋ ವಿಚಾರ ಏನಾದ್ರೂ ಅಪ್ಪ ಹಿಂಗ್ ಗೊತ್ತಿದ್ದಾಯ್ತಾ ಹೆಂಗೆ? ಯಪ್ಪ, ಅಪ್ಪಿ ತಪ್ಪಿನು ಆ ದುಡ್ಡಿಂದ ಅವಯ್ಯ ಒಡವೆ ತಗೊಂಡೈತೆ. ಮಿಕ್ಕಿದ್ದು ಅಪ್ಪಯ್ಯನಿಗೆ ಒಂದೇ ಒಂದು ಉಂಗ್ರೆ ಮಾಡ್ಸಕ್ಕೆ ಹಾಕೈತೆ ಅಂತ ಏನಾದ್ರೂ ಗೊತ್ತಿದ್ದಾಗೋಯ್ತು ಅಂದ್ರೆ ಗೊತ್ತಾಯ್ತು, ಮುಗೀತು ನಮ್ಮಿಬ್ರು ಕತೆ. ಹೆಂಗಾದ್ರೂ ಮಾಡಿ ಆ ದುಡ್ಡಿನ ವಿಚಾರವಾಗಿ ನಾನು ಅವ್ವ ಮಾತ್ರ ಸಿಗಾಕೋಬಾರ್ದು. ಈ ಎಪ್ಪೊಂದು ದಿನ ಕರ್ಕೊಂಡ್ ಬಂದೈತೆ ಅಂದ್ರೆ ಅಪ್ಪಯ್ಯ ಪಕ್ಕ ಕುಡಿಯಕ್ಕೇನೆ ಕರ್ಕೊಂಡು ಹೋಗ್ತಾ ಇರ್ಬೋದೇನೋ ಗೊತ್ತಿಲ್ಲ. ನೋಡೋಣ ತಡಿ, ಇಲ್ಲೇ ಕುತ್ಕೊಂಡು ನೋಡಿದ್ರೆ ಗೊತ್ತಾಗತ್ತೆ. ಓಯ್, ಏನೋ ಮಾಡ್ತಿದ್ಯಾ? ಕಾಣಿಸ್ತಾ ಇಲ್ವಾ? ಓದ್ಕೋತಾ ಇದೀನಿ. ಓದ್ಕೊಂಡಿದ್ದು ಸಾಕು, ಎದ್ದಾಗ ಒಳಗಡೆ. ಹೋಗಕ್ಕಿಲ್ಲ ಅಂದ್ರೆ ನಾನು ಹೋಗಕ್ಕಿಲ್ಲ. ಅವ್ವಯ್ಯನೇ ಡೈರಿಗೆ ನಾನೇ ಹೋಯ್ತೀನಿ ಅನ್ಬಿಟ್ಟು ಹೋಗಿಲ್ವಾ? ನಿಂದೇನೋ ಕಷ್ಟ, ಹೋಗು. ನೀನೇನೆ ಬೇರೆ ಕಡೆ ಹೋಗು, ನಾನು ಇಲ್ಲೇ ಇರ್ತೀನಿ. ನೀನು ಒಳಗೆ ಹೋಗಂಗಿದ್ರೆ ಹೋಗು. ನನ್ನ ನೆಂತಿಕೆ ಒಳಗಡೆ ಹೋಗು ಅಂತೈತೆ. ಹಂಗದಂಗೆ ಕಾಸು ಹುಡ್ಕಕ್ಕೆ ಬಂದೈತೆ ಅಪ್ಪಯ್ಯ. ಇವತ್ ಮನೇಲಿ ಏನ್ ಕದೈತೋ ಎದ್ ಕದೈತೋ ಒಂದು ಗೊತ್ತಿಲ್ಲ. ಶಿವನೇ, ಹೋಗಲೇ, ನಂಗೆ ಈಚೆಗಡೆ ಕೆಲಸ ಐತೆ, ನೀನು ಒಳಗೆ ಹೋಗು. ನಾನು ಜಾಸ್ತಿ ಮಾತಾಡ್ತು ಅಂದ್ರೆ ನನಗೇನೆ ಇಲ್ಲಿ ಏನಾದ್ರೂ ಹೊರಗಿಸ್ಬಿಟ್ರೆ ಇಲ್ಲಿಲ್ಲ ಒಳಗೆ ಹೋಯ್ತೀನಿ ಅಂದ್ಬಿಟ್ಟು ಸುಮ್ಮನೆ ಹೊಂಟಾಯ್ತೀನಿ. ಸುಮ್ಮನಿರು, ಆವಾಗ ನನಗೇನು ಗೊತ್ತು ಅಂತ ಹೇಳ್ಬೋದು. ಆಯ್ತು. ನಾನು ಎಲ್ಲಿದ್ರು ನಿನ್ ಕಷ್ಟವೇ. ಒಳಗಿದ್ರೆ ಈಚೆ ಹೋಗುವಂತೀಯ, ಈಚೆ ಇದ್ರೆ ಒಳಗೆ ಹೋಗುವಂತೀಯ. ನಾನು ಕರ್ಮ ಹೋಯ್ತೀನಿ ತಗೋ. ನನ್ನ ಮಗ ಹೋದ್ನಲ್ಲ, ಹೊಸಿ ಸೈಡಲ್ಲಿ ಹೋಗಿ ನಿಂತ್ಕೊ, ಬರ್ತೀನಿ ದುಡ್ಡು ತಗೊಂಡು. ಅರೆ ಇಟ್ಟೊತ್ತು ಗಂಟ ಬಾರಯ್ಯ ಮನೆ ತಕ್ಕೆ ಅಂದ್ಬಿಟ್ಟು ಹೋಗ ಸೈಡಿಗೆ ನಿಂತ್ಕೊಂತಿದ್ಯಾ? ಏನು ಕತೆ ನಿಂದು? ನೀನು ಯಾಕಯ್ಯ? ನಾನು ದುಡ್ಡು ತಗೊಂಬಂದ್ರೆ ಸಾಕಲ್ವಾ? ಹೋಗು. ಅಯ್ಯೋ ಹೋಗತ್ತೆ. ಸರಿ ಆಯ್ತು ಹೋಗು. ಇಕ್ಲು ಸವಸ ಆಯ್ತಲ್ಲ, ದುಡ್ಡು ಕೊಡ್ತಾನೆ ಅಂದ್ಬಿಟ್ಟು ಮನೆ ತಗೊಂಡು ಬಂದ್ಬಿಟ್ಟು ಪುನಃ ಇವಾಗ ಹೋಗೋ ಕಡೆಗೆ ಅಂತಾರಲ್ಲ. ಸದ್ಯ ಯಾರು ಇಲ್ಲ, ಇವಾಗ ಎತ್ಕೊಬಿಡ್ಬೇಕು. ಈ ಕಲ್ಲೆಲ್ಲ ತೆಗ್ದಾತ ಈ ಸಬಿ ಸಾಕ್ತೀನಿ ಸುಮ್ಮನಿರು. ಅಯ್ಯೋ ದೇವ್ರಿ, ನಮ್ಮ ದುಡ್ಡು. ಮುಂದುವರೆದ ಫ್ರೆಂಡ್ಸ್, ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ವಿಡಿಯೋನ ಆದಷ್ಟು ಶೇರ್ ಮಾಡಿ.